ಸದಾ ಒಂದಲ್ಲ ಒಂದು ಸುದ್ದಿಯಲ್ಲಿ ಎಲ್ಲೆಡೆಯೂ ಕೂಡ ವಿವಾದ ಸೃಷ್ಟಿಸಿಕೊಳ್ಳುತ್ತಾ ಇದ್ದಂತಹ ಲಾಯರ್ ಜಗದೀಶ್ ಅವರು ಇದೀಗ ಅರೆಸ್ಟ್ ಆಗಿದ್ದಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಲಾಯರ್ ಜಗದೀಶ್ ಅರೆಸ್ಟ್ ಆಗಿದ್ದಾರೆ. ಜಾತಿಗಳ ನಡುವೆ ವೈಷಮ್ಯ ಬೀರಿದಂತಹ ಆರೋಪ. ಲಾಯರ್ ಜಗದೀಶ್ ಕೊಡಗೇಹಳ್ಳಿ ಪೊಲೀಸರಿಂದ ಬಂಧನ ಆಗಿದ್ದಾರೆ. ಯತ್ನಾಳ್ರನ್ನ ನಿಂದಿಸಲು ಹೋಗಿ ತಗಲಾಕೊಂಡಂತಹ ಲಾಯರ್ ಜಗದೀಶ್ SC ST ಯುವತಿಯನ್ನ ಸೊಸೆಯಾಗಿ ಕರೆತ ಅಂತ ಜಗದೀಶ್ ಹೇಳಿದ್ರು. ಸಮುದಾಯಗಳ ನಡುವೆಯೇ ದ್ವೇಷ ಬಿತ್ತಿದಂತಹ ಆರೋಪ. ಬೆಂಗಳೂರಿನಲ್ಲಿ ಲಾಯರ್ ಜಗದೀಶ್ ಅರೆಸ್ಟ್ ಆಗಿದ್ದಾರೆ. ಜಾತಿಗಳ ನಡುವೆ ವೈಷಮ್ಯವನ್ನ ತಂದಿಡ್ತಾ ಇದ್ದಾರೆ ಅನ್ನುವಂತಹ ಆರೋಪ. ಕೊಡಗೇಹಳ್ಳಿ ಪೊಲೀಸರಿಂದ ಜಗದೀಶ್ ಬಂಧನ ಆಗಿದ್ದಾರೆ. ಶಾಸಕ ಯತ್ನಾಳ್ರನ್ನ ನಿಂದಿಸಲು ಹೋಗಿ ತಗಲಾಕೊಂಡಿದ್ದಾರೆ ಜಗದೀಶ್. SC ST ಯುವತಿಯನ್ನ ಸೊಸೆಯಾಗಿ ಕರೆಕೊಂಡು ಬಾ ಅಂತ ಹೇಳಿದ್ರಂತೆ. ಪಾಪ ಇತ್ತೀಚೆಗಷ್ಟೇ ಜೈಲಿನಿಂದ ಹೊರ ಬಂದಿದ್ರು ಬೇಲ್ ತಗೊಂಡು. ಒಂದಲ್ಲ ಒಂದು ಸುದ್ದಿ ನಾಲ್ಗೆ ಇದೆ, ಬುದ್ಧಿ ಇದೆ ಅಂತ ಅಂದ್ಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡೋದು. ಮತ್ತಿನ್ನೇನು ಹೊರಗಡೆ ಬಂದೇಲೇನು ಮಾತಾಡೋದಿಲ್ಲ. ರೂಮಲ್ಲಿ ಕೂತ್ಕೊಂಡು ಪಾಪ ಸೋಷಿಯಲ್ ಮೀಡಿಯಾನ ಬಹಳ ಚೆನ್ನಾಗಿ ಪ್ರಾಮಾಣಿಕವಾಗಿ ಯೂಸ್ ಮಾಡ್ಕೊಳ್ಳೋರಲ್ಲಿ ಒಬ್ಬರು ಲಾಯರ್ ಜಗದೀಶ್. ಇತ್ತೀಚೆಗೆ ಅದರಲ್ಲೂ ಕೂಡ ಧರ್ಮಸ್ಥಳದ ವಿಚಾರವಾಗಿ ಎಲ್ಲರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿಕೊಂಡು ವಿಡಿಯೋಗಳು ಮಾಡಿಕೊಂಡು ಅವರ ಫ್ಯಾಮಿಲಿ ವಿಚಾರಗಳು, ಪರ್ಸ್ನಲ್ ವಿಚಾರಗಳು, ಜೊತೆಗೆ ಶಾಸಕರು, ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಎಲ್ಲರನ್ನೂ ಕೂಡ ಬಾಯಿಗೆ ಬಂದ ಹಾಗೆ ಏಕವಚನದಲ್ಲೆಲ್ಲ ಬೈತಾ ಇದ್ರು. ಇವರ ವಿಚಾರವನ್ನು ಕೂಡ ಯಲಹಂಕದ ಶಾಸಕರು ಸದನದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರು. ಹೇಗಾದರೂ ಇವರನ್ನು ಹೆಡೆಮರಿ ಕಟ್ಟಬೇಕಲ್ಲ, ಏನು ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಹೀಗೆಲ್ಲ ಲಾಯರ್ ಜಗದೀಶ್ ಬಗ್ಗೆ ಚರ್ಚೆ ಎಲ್ಲೆಡೆ ಕೂಡ ಆಗ್ತಾ ಇತ್ತು. ಜೊತೆಗೆ ಸದಾ ಒಂದಿಲ್ಲೊಂದು ವಿವಾದ, ನಾನು ಒಂದು ರೀತಿಯಲ್ಲಿ ಪ್ರಚಾರದಲ್ಲಿರಬೇಕು ಅನ್ನುವಂಥ ಪ್ರಚಾರ ಪ್ರಿಯ ಮಿಸ್ಟರ್ ಲಾಯರ್ ಜಗದೀಶ್ ಕಡೆಗೆ ಪಾಪ ಯತ್ನಾಳ್ರನ್ನ ಏನೋ ಬೈಯಕ್ಕೆ ಹೋಗಿದ್ದಾರೆ ಮತ್ತು ಜಾತಿಗಳ ನಡುವೆ ಏನೋ ಒಂದು ವೈಷಮ್ಯವನ್ನು ತರುವಂತಹ, ಅದರಲ್ಲೂ ಕೂಡ SC ST ಯುವತಿಯನ್ನು ಒಂದು ರೀತಿಯಲ್ಲಿ ಹೀಯಾಳಿಸುವಂತಹ, ಸಮುದಾಯಗಳ ನಡುವೆಯೇ ದೇಶ ಬಿತ್ತುವಂತಹ ಒಂದು ಕೆಲಸವನ್ನು ಮಾಡೋದಕ್ಕೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಜಗದೀಶ್ ಅವರು. ಹೀಗಾಗಿ ಈ ಜಾತಿಗಳ ನಡುವೆ ವೈಷಮ್ಯ ಅನ್ನುವಂಥ ಆರೋಪದ ಅಡಿಯಲ್ಲಿ ಸದ್ಯಕ್ಕೆ ಈ ಕ್ಷಣಕ್ಕೆ ಕೊಡಗೇಹಳ್ಳಿ ಪೊಲೀಸರಿಂದ ಲಾಯರ್ ಜಗದೀಶ್ ಬಂಧಿತರಾಗಿದ್ದಾರೆ. ಗೊತ್ತಿಲ್ಲ ಪಾಪ ಎಷ್ಟು ದಿನ ಜೈಲುವಾಸವನ್ನು ಅನುಭವಿಸಬೇಕು. ಇವರ ಪ್ರಕಾರ ಇವರನ್ನು ಹಿಡಿಯೋರೇ ಯಾರೂ ಇಲ್ಲ, ನಮಗಿರುವಂಥ ಸ್ಟ್ರಾಂಗೆಸ್ಟ್ ಬ್ಯಾಕಪ್ ಇರಬಹುದು, ಅವರ ಕೋರ್ ಟೀಮ್ ಇರಬಹುದು. ತಾವು ನೋಡ್ಬೋದು ವಿಷುವಲ್ಸ್ನಲ್ಲಿ, ಜಗದೀಶ್ ಈಸ್ ಬೀನ್ ಅರೆಸ್ಟೆಡ್ ಏನೋ ಮಾತಾಡ್ತಾ ಇದ್ದಾರೆ ಅವರು. ಜಗದೀಶ್ ಅವರನ್ನು ಇದೀಗ ಕೊಡಗೇಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಜಾತಿಗಳ ನಡುವೆ ವೈಷಮ್ಯವನ್ನು ತಂದಿಡುವಂಥ ಆರೋಪದ ಅಡಿ ಬಂಧಿತರಾಗಿದ್ದಾರೆ. ಬನ್ನಿ ಸರ್, ಆರಾಮಾಗಿ ಯಾರು ಅಶಾಂತಿ ಮಾಡಕ್ ಹೋಗ್ಬಿಡಿ. ಓಕೆ, ಇದೆಲ್ಲ ಸಾಮಾನ್ಯ ಪ್ರಕ್ರಿಯೆ. ಓಕೆ, ಯಾರು ಕೂಡ ಜಗದೀಶ್ ಅವರು ತಮ್ಮ ಬ್ಯಾಕಪ್ ಟೀಮ್ ಬಹಳ ಸ್ಟ್ರಾಂಗ್ ಆಗಿದೆ. ಏನೇ ಆದರೂ ಎಲ್ಲವನ್ನೂ ಕೂಡ ಎದುರಿಸ್ತೀನಿ, ನಾನು ಎಲ್ಲವನ್ನೂ ಕೂಡ ಪ್ರಶ್ನೆ ಮಾಡ್ತೀನಿ ಜನಸಾಮಾನ್ಯನಾಗಿ ಅಂತಕೊಂಡು ಸದಾ ಒಂದಲ್ಲ ಒಂದು ವಿವಾದ ಮಾಡ್ಕೊಳ್ತಾನೆ ಇರ್ತಾರೆ. ಅದರಲ್ಲೂ ಕೂಡ ಪಾಪ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆ ಬೇರೆ ಇದೆ. ಹಾಗಾಗಿ ಎಲ್ಲ ತಯಾರಿಯಲ್ಲಿದ್ದಾರೆ ಅಂತ ಕಾಣುತ್ತೆ ಜಗದೀಶ್ ಅವರು. ಹೀಗಾಗಿ ಪ್ರತಿ ಬಾರಿಯೂ ಕೂಡ ಅದು ರಾಜಕೀಯದವರಾಗಿರಬಹುದು, ಆಡಳಿತ ವ್ಯವಸ್ಥೆ ಆಗಿರಬಹುದು, ನ್ಯಾಯಾಂಗ ವ್ಯವಸ್ಥೆ ಆಗಿರಬಹುದು, ಅಥವಾ ಓಡೋ ಕುದುರೆದು ಬಾಲ ಹಿಡ್ಕೊಳ್ಳೋದು ಅಂತಾರಲ್ಲ, ಹಾಗೆ ಚಾಲ್ತಿಯಲ್ಲಿರುವಂಥ ಯಾವುದೇ ವಿಚಾರ ಆಗಿರಬಹುದು, ವ್ಯಕ್ತಿ ಆಗಿರಬಹುದು, ಆ ವಿಚಾರವನ್ನು ಮಾತಾಡೋದ್ರಲ್ಲಿ ಮುಂಚೂಣಿಯಲ್ಲಿರ್ತಾರೆ ಲಾಯರ್ ಜಗದೀಶ್ ಅವರು. ಹೀಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಮೂಗು ತೂರಿಸೋದು ಅಂತ ಹೇಳಿದ್ರೆ ಅದನ್ನು ತಪ್ಪಾಗಲಿಕ್ಕಿಲ್ಲ ಜಗದೀಶ್ ಅವರ ವಿಚಾರದಲ್ಲಿ. ಅದರಲ್ಲೂ ಕೂಡ ಈ ಒಂದು ಖಾಸಗಿ ವಾಹಿನಿಯ ಒಂದು ಪ್ರತಿಷ್ಠಿತ ರಿಯಾಲಿಟಿ ಶೋಲ್ಲಿ ಭಾಗಿಯಾಗಿ ಅಲ್ಲೊಂದಷ್ಟು ವಿವಾದವನ್ನು ಮಾಡಿಕೊಂಡು ತದನಂತರದಲ್ಲಿ ಹೊರಗಡೆ ಬರ್ತಾರೆ. ಅದಾದ ಮೇಲೆ ಯಾರನ್ನು ಬಾಯಿಗೆ ಬಂದ ಹಾಗೆ ಮಾತಾಡಿ ಒಂದು ರೀತಿಯಲ್ಲಿ ಗಲಭೆಯನ್ನು ಸೃಷ್ಟಿಸಿಕೊಂಡು ಒಂದು ಅಣ್ಣಮ್ಮನ ಕೂರಿಸುವಂತಹ ವಿಚಾರವಾಗಿ ಅವರೇ ಇದ್ದಂಥ ಏರಿಯಾದಲ್ಲಿ ಅಲ್ಲಿನ ಹುಡುಗರ ಜೊತೆಗೆ ಒಂದು ರೀತಿಯಲ್ಲಿ ಕಿರಿಕ್ ಮಾಡಿಕೊಂಡು ಇವರ ಮೇಲೆ ಹಲ್ಲೆ ಆಗುತ್ತೆ. ಇವರ ಕಾರು ಎಲ್ಲವೂ ಕೂಡ ಸಂಪೂರ್ಣ ಜಖಮ್ಮಾಗುತ್ತೆ. ಇವ್ರಿಗೂ ಕೂಡ ಏಟು ಬೀಳುತ್ತೆ. ಇವರಿಗೆ ಪ್ರೊಟೆಕ್ಷನ್ ಗನ್ಮೆನ್ಸ್ ಬೇರೆ ಇದ್ದಾರೆ, ಅವರುಗಳು ಬುಲೆಟ್ ಫೈರ್ ಮಾಡ್ತಾರೆ. ಎಲ್ಲ ವಿಚಾರಗಳು ಒಂದು ರೀತಿಯಲ್ಲಿ ಜಗದೀಶ್ ಅವ್ರನ್ನ ಹತ್ರ ಬರೋಬ್ಬರಿ 100 days ಇವರು ಜೈಲುವಾಸವನ್ನು ಅನುಭವಿಸಿದರು. ಅದಾದ ನಂತರದಲ್ಲಿ ಇವರು ಬೇಲ್ ಮೇಲೆ ಹೊರಗಡೆ ಬರ್ತಾರೆ. ಅದಾದ ಮೇಲೆ ಆದರೂ ಸ್ವಲ್ಪ ತಣ್ಣಗಾದರೂ ಜಗದೀಶ್ ಅವರು ಅಂತ ಅಂದ್ಕೊಂಡ್ರಷ್ಟೇ. ಆದರೆ ಖಂಡಿತ ಜಗದೀಶ್ ಅವರು ಆ ರೀತಿ ಆಗಿರಲಿಲ್ಲ. ಇನ್ನು ಸ್ವಲ್ಪ ಜೋಶ್ ತುಂಬಿಕೊಂಡೆ ಇನ್ನೊಂದಷ್ಟು ವಿಡಿಯೋಗಳು ಮಾಡೋದಕ್ಕೆ ಶುರು ಮಾಡಿದ್ರು. ಪಾಪ ಅವರು ಕೊಡಗೇಹಳ್ಳಿಲಿ ಒಂದು ಮನೇಲಿ ಒಳ್ಳೆ ರೂಮ್ ಮಾಡ್ಕೊಂಡಿದ್ದಾರೆ, ಒಳ್ಳೆ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಒಳ್ಳೆ ಸೆಟಪ್ ಮಾಡ್ಕೊಂಡಿದ್ದಾರೆ. ನೀಟಾಗಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ತಾರೆ ಜಗದೀಶ್ ಅವರು.
ಹೀಗಾಗಿ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ವಿಡಿಯೋ ಮಾಡಿಕೊಂಡು ಒಂದಲ್ಲ ಒಂದು ವ್ಯಕ್ತಿಯನ್ನ ಹೀನಾಮಾನವಾಗಿ ಅವರ ವೈಯಕ್ತಿಕವಾದಂಥ ವಿಚಾರಗಳನ್ನು, ಫ್ಯಾಮಿಲಿ ವಿಚಾರಗಳನ್ನು, ಪಾಪ ಅವರ ನಿಲುವಿರುವಂಥದ್ದು ಧರ್ಮಸ್ಥಳದಲ್ಲಿ ಆಗಿರುವಂತಹ ಅತ್ಯಾಚಾರ ಅನಾಚಾರಗಳು, ಅದಕ್ಕೆ ಸಾಕ್ಷಿ ಸಮೇತ ಎಲ್ಲವೂ ಬಯಲಾಗುತ್ತೆ, ಎಲ್ಲ ಸತ್ಯಾಸತ್ಯತೆ ಹೊರಬರುತ್ತೆ ಅನ್ನುವಂಥದ್ದು ಜಗದೀಶ್ ಅವರ ನಿಲುವು. ಹೀಗಾಗಿ ಅವರು ಶ್ರೀ ಕ್ಷೇತ್ರದ ಕಾವಂದರಿರಬಹುದು, ಶ್ರೀ ಕ್ಷೇತ್ರದ ಪರ ನಿಲ್ತಾ ಇರುವಂತಹ ಪ್ರಗತಿಪರ ಚಿಂತಕರಿರಬಹುದು, ಧರ್ಮದ ಪರ ಹೋರಾಟಗಾರರು ಅಂದ್ಕೊಂಡು ಎಲ್ಲ ಕಡೆ ಏನು ಮಾತಾಡ್ತಾ ಇದ್ದಾರಲ್ಲ, ಮಾಧ್ಯಮಗಳಲ್ಲಾಗಿರಬಹುದು, ಅವರ ಹೋರಾಟಗಾರರಾಗಿರಬಹುದು, ಎಲ್ಲರ ವಿಚಾರಗಳನ್ನು ಕೂಡ ಇವರು ಒಂದು ರೀತಿಯಲ್ಲಿ ಆಪೋಸ್ ಮಾಡ್ತಾನೆ ಬಂದರು. ಇದೀಗ ಇನ್ನೊಂದು ಜಾತಿ ವಿಚಾರವಾಗಿ ಕೊಡಿಗೆಹಳ್ಳಿ ಪೊಲೀಸರಿಂದ ಬಂಧಿತರಾಗಿದ್ದಾರೆ ಲಾಯರ್ ಜಗದೀಶ್. ಬನ್ನಿ ಸರ್, ಆರಾಮಾಗಿ ಯಾರು ಅಶಾಂತಿ ಮಾಡಕ್ ಹೋಗ್ಬಿಡಿ. ಓಕೆ, ಇದೆಲ್ಲ ಸಾಮಾನ್ಯ ಪ್ರಕ್ರಿಯೆ. ಓಕೆ, ಯಾರು ಕೂಡ